ಫೈನಲ್ ಆಗಿ ರವಿ ಸರ್ ಬಗ್ಗೆ ಹೇಳಿ. ರವಿ ಸರ್ ಟೆಡ್ಡಿ ಬೇರ್. ಅವ್ರು ಚೆನ್ನಾಗಿ ಹೇಳಿದ್ರು, ನಾನು ಹೊಟ್ಟೆ ಟೆಡಿ ಬೇರ್ ಆಕ್ಚುಲಿ ಅಲ್ವಾ. ಇಲ್ಲ, ನಾನು ಮೊನ್ನೆ ಟ್ರೇಲರ್ ಲಾಂಚ್ ಅಲ್ಲಿ ಸರ್ ಬಗ್ಗೆ ಮಾತಾಡ್ಬೇಕಾದ್ರೆ ನಾನು ಹೇಳ್ದೆ ಹೀಸ್ ಲೈಕ್ ಅ ಟೆಡ್ಡಿ ಬೇರ್ ಅಂತ. ಯಾಕಂದ್ರೆ ಆಚೆ ಅವ್ರ ರಿಯಾಕ್ಷನ್ ನಾನು ಟೆಡ್ಡಿ ಬೇರ್ ಅಂದೆ, ಜಾಸ್ತಿ ರಿಯಾಕ್ಷನ್ ಬರ್ಲಿಲ್ಲ. ಅವ್ರು ಹಿಂಗಂದ್ರು, ಇದಕ್ಕೆ ಅಲ್ವಾ ಹೊಟ್ಟೆ ನೋಡಿ ನಾನು ಟೆಡಿ ಬೇರ್ ಅಂತ ಇದೀರಲ್ವಾ, ಅವಾಗ ರಿಯಾಕ್ಷನ್ ಬಂತು. ನೈಸ್ ರಿಯಾಕ್ಷನ್ ಇಟ್ ವಾಸ್. ಅವ್ರು ನಿಜವಾಗ್ಲೂ ಟೆಡ್ಡಿ ಬೇರೆ. ಬಿಕಾಸ್ ನಾನು ಯಾಕೆ ಟೆಡ್ಡಿ ಬೇರ್ ಹೇಳ್ದೆ ಅಂದ್ರೆ ಅವರು ಹೀಸ್ ಲೈಕ್ ಫುಲ್ ಆಫ್ ಲವ್, ತುಂಬಾ ವಾರ್ಮ್ ಆಗಿರೋ ಹ್ಯೂಮನ್ ಬೀಯಿಂಗು, ತುಂಬಾ ರಿಯಲಿಸ್ಟಿಕ್, ಸ್ಟ್ರೇಟ್ ಫಾರ್ವರ್ಡು, ಇದನ್ನ ಇದ್ದಂಗೆ ಹೇಳ್ಬಿಡ್ತಾರೆ. ಐ ಲೈಕ್ ಪರ್ಸನಾಲಿಟೀಸ್, ಆ ಥರ ಪರ್ಸನಾಲಿಟೀಸ್ ನನಗೆ ಇಷ್ಟ ಪರ್ಸ್ನಲಿ. ಸೊ ಯಾ, ಆ್ಯಂಡ್ ಸೂಪರ್ ಸ್ಟಾರ್ ಅಲ್ವಾ. ಬಟ್ ನನಗೆಲ್ಲೂ ಅನಿಸ್ತಿಲ್ಲ ಫ್ರೆಂಡ್, ಸೂಪರ್ ಸ್ಟಾರ್ ಫ್ರೆಂಡ್ ಅಂತ ನನಗೆ ಅನಿಸ್ತು. ಅಂಡ್ ಅವರು ಸ್ಟ್ರೈಟ್ ಫಾರ್ವರ್ಡ್. ಸೊ ನೀವು ಸಹ ಸ್ಟ್ರೈಟ್ ಫಾರ್ವರ್ಡ್ ಅಂತ ನಮ್ಗೆ ನೆನ್ನೆನೆ ಅನ್ಸಿದ್ದು. ಆ ಸ್ಟೇಜ್ ಮೇಲೆ ಅಷ್ಟು ಧೈರ್ಯವಾಗಿ ಅವ್ರು ಟೆಡಿ ಬೇರ್ ಅಂತ ಹೇಳಿದ್ರಲ್ಲ, ಅದ್ ನಮಗೆ ಖುಷಿ ಆಯ್ತು ಅಲ್ವಾ ಸರ್? ದಟ್ ವಾಸ್ ಇನ್ಸ್ಟಿಂಕ್ಚುವಲ್, ಅಂದ್ರೆ ಅದ್ ಬಂತು. ಓಕೆ ಸರ್, ನೀವ್ ಹೇಳಿ ಸರ್. ರವಿ ಸರ್ ಹೇಳ್ತಾ ಇದ್ರು ಅವರು, ನಾವು ಬಾಯಿನೇ ಬಿಡಲ್ಲ ನಂಗೆ. ಅದು ಏನೇ ಕೇಳಿದ್ರು ಗೊತ್ತಿಲ್ಲ, ಅವ್ರು ಅದೇನೇ ಕೇಳಿದ್ರು ಗೊತ್ತಿಲ್ಲ. ಬಟ್ ನಾನು ನೋಡಿದೀನಿ, ಎಲ್ಲರಿಗೂ ರೇಗಿಸ್ತಾ ಇದ್ರು, ಕಾಲೆಳಿತಾ ಇದ್ರು ಸೆಟ್ ಅಲ್ಲಿ. ಬಟ್ ನನ್ ಜೊತೆ ಒಂದು ಏನೋ ಅಂದ್ರೆ ಅವ್ರ ಸರಿಸಮಾನವಾಗಿರೋರ್ ತರ ನನ್ನನ್ನ ಟ್ರೀಟ್ ಮಾಡ್ತಾ ಇದ್ರು. ಅಂದ್ರೆ ಅವರು ಸೂಪರ್ ಸ್ಟಾರ್, ಲೆಜೆಂಡ್ ಅದೆಲ್ಲ ಬಿಟ್ಟು ನನ್ನನ್ನ ಹಿಂಗೆ ಪಕ್ಕನೆ ಕೂರ್ಸ್ಕೊಳ್ಳೋರು, ಬಾರ ಕೂತ್ಕೊಳ್ಳೋ ಇಲ್ಲಿ, ಅದು ಇದು ಅವ್ರ ಇವ್ರಿಗೆ ರೇಗಿಸೋದು ಎಲ್ಲ ಮಾಡೋರು. ಬಟ್ ನನಗೊಂದು ಅದ್ ಹಿಂಗೆ ಏನು ಹೇಳಿಲ್ಲ ಅಂತ ನನಗೆ ಆಶ್ಚರ್ಯ. ಬಟ್ ಅದೇ ನಾನು ಹೇಳ್ದಂಗೆ ಅವರು ಕೂತ್ಕೊಂಡು ನಮ್ ಜೊತೆಗೆ ಕೂರ್ಸ್ಕೊತಾ ಇದ್ರು. ಹಳೆ ವಿಷಯ ಏನೋ ಹೇಳೋದು, ಆ ಇನ್ಸಿಡೆಂಟು, ಆ ಸಿನಿಮಾದಲ್ಲಿ ಏನೋ ನಡೆದಿರೋದು ಎಲ್ಲ ಫನಿ ಇನ್ಸಿಡೆಂಟ್, ಯಾವ್ದೋ ಅವ್ರು ಸೀರಿಯಸ್ ಆಗಿ ಮಾತಾಡ್ತಾ ಇರ್ಲಿಲ್ಲ. ಸೊ ಹಾಗಾಗಿ ಅವ್ರ ಜೊತೆ ಕೂತ್ರೆ ಒಂದು ಹಾಡು, ಚೆನ್ನಾಗಿರೋ ಹಾಡು ಕೇಳ್ತೀರಾ, ಅವ್ರು ಸುಮಾರು ಕಂಪೋಸ್ ಮಾಡಿರೋ ಹಾಡೆಲ್ಲ ಕೇಳಿಸ್ತಾರೆ ನಿಮ್ಗೆ. ಆ ಹಾಡು ಕೇಳ್ತೀರಾ, ಆಮೇಲೆ ಈ ತರ ಫನ್ನಿ ಇನ್ಸಿಡೆಂಟ್ಸ್ ನೆಲ್ಲ ಕೇಳ್ತೀರಾ, ಅವ್ರ ಜೀವನದಲ್ಲಿ ನಡೆದಿರೋದು ಅದೆಲ್ಲ ಕೇಳ್ತೀರಾ, ನಗ್ತೀರಾ. ಸೂಪರ್. ನೀವ್ ಹೇಳಿದ್ರಿ ನನ್ನ ಚೈಲ್ಡ್ಹುಡ್ ಹೀರೋ ಅಂತ. ಈಗ ಅವ್ರ ಬಗ್ಗೆ ಒಂದ್ ಸಿಂಪಲ್ ಕ್ವಶನ್ ಇಬ್ರು ಹೇಳ್ಬೋದು. ರವಿಚಂದ್ರನ್ ಸರ್ ಎಷ್ಟು ಸಿನಿಮಾಗಳಲ್ಲಿ ಲಾಯರ್ ಆರ್ ಜಡ್ಜ್ ಈ ತರ ಲಾಯರ್ ಪಾತ್ರ ಮಾಡಿದ್ದಾರೆ, ಯಾವ್ಯಾವ? ಯುದ್ಧಕಾಂಡ ಒಂದ್ ಗೊತ್ತು, ಆಮೇಲೆ ಇದು ಶಾಂತಿ. ಮೇಡಮ್ ನೀವು ಹೇಳಿ. ಇಲ್ಲ, ನಂಗೆ ಗೊತ್ತಿಲ್ಲ ಆಕ್ಚುಲಿ ಎಷ್ಟು ಮಾಡಿದಾರೆ ಅಂತ ಗೊತ್ತಿಲ್ಲ. ಎಷ್ಟು ಮಾಡಿದ್ದಾರೆ ಅಂತ ನನಗೂ ಗೊತ್ತಿಲ್ಲ. ಈಗ ನೀವು ಸಾಯಿ ಕುಮಾರ್ ಅವರು ಎಷ್ಟು ಸಿನಿಮಾದಲ್ಲಿ ಪೊಲೀಸ್ ಕ್ಯಾರೆಕ್ಟರ್ ಮಾಡಿದ್ದಾರೆ. ಯುದ್ಧಕಾಂಡ ಗೊತ್ತು, ನಮ್ದು ಜಡ್ಜ್ಮೆಂಟ್ ಗೊತ್ತು. ಜಡ್ಜ್ಮೆಂಟ್ ಒಂದು ರೀಸೆಂಟ್ ಆಗಿ ಒಂದು ಬೋಪಣ್ಣ 3-4 years ಬ್ಯಾಕ್ ಒಂದು ಬಂತು. ಬೋಪಣ್ಣ ಅದ್ರಲ್ಲೂ ಲಾಯರ್ ತಾನೆ. ಕರೆಕ್ಟ್. ಬೋಪಣ್ಣ ಒಂದು 5 ಮಾಡಿರ್ಬೋದು. 5 ಸಿನಿಮಾ ಇತ್ತು ರೈಟ್. ಒಂದು ಅಂದ್ರೆ ಆಗಿನ ಟೈಮಲ್ಲಿ ಸೂಪರ್ ಸ್ಟಾರ್ ಏನಂತಾರೆ ಬಂಚ್ ಸಿನಿಮಾ, ಅದು ಶಾಂತಿ ಕ್ರಾಂತಿ ಅಲ್ಲ 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 ಅಯ್ಯೋ ಹೆಸರುಗಳು ಬರುತ್ತೆ. ಹೌದೌದು, 3 ಜನ ಹೀರೋದು ಒಂದು ಪಾಪ್ಯುಲರ್ ಸಿನಿಮಾ. ಬ್ರಹ್ಮ ವಿಷ್ಣು ಮಹೇಶ್ವರ, ದಶಮುಖ ಒಂದು, ಯುದ್ಧಕಾಂಡ. ಸೊ 5 ಸಿನಿಮಾಸ್. ಕರೆಕ್ಟ್. ಸೊ ಅಂಡ್ ಅಂದ್ರೆ ಇವರು ಪಾತ್ರ ಮಾಡುವಾಗ ಸೆಟ್ ಅಲ್ಲಿ ಯಾವ್ದಾದ್ರು ಹಳೆ ಇನ್ಸಿಡೆಂಟ್ ನೆನೆಸ್ಕೊಂಡಿದ್ದುಂಟಾ ನಿಮ್ಮ ಹತ್ರ, ಲಾಯರ್ ಆಗಿ? ಇಲ್ಲ ಕೆಲವೊಂದು ಸೀರಿಯಸ್ ಇನ್ಸಿಡೆಂಟ್ಗಳನ್ನ ಈಗ ನಡೀತಾ ಇರೋ ಒಂದು? ಲಾಯರ್ ಆಗಂತೂ ನನ್ನ ಜೊತೆ ಶೇರ್ ಮಾಡ್ಕೊಂಡಿಲ್ಲ. ನಾವು ಶೂಟಿಂಗ್ ಮಾಡ್ಬೇಕಾದ್ರೆ ಅದೇ ದಿಗಂತ್ ಅವ್ರು ಹೇಳ್ದಂಗೆ ಸರ್ ಒಂದ್ ಸಿನಿಮಾ ಪ್ಲಾನ್ ಮಾಡ್ತಾ ಇದಾರೆ, ನಾನು ಅದು ಹೇಳೋ ಜಾಗದಲ್ಲಿ ನಾನು ಇಲ್ಲ ಅನ್ಕೊಳ್ತೀನಿ. ಅವರೇ ಅನೌನ್ಸ್ ಮಾಡ್ಬೇಕು ಸರ್, ಈಸ್ ಡೂಯಿಂಗ್ ಅ ಪ್ರಾಜೆಕ್ಟ್, ಅದ್ರ ಬಗ್ಗೆ ನಮ್ಗೆ ಹೇಳ್ತಾ ಇದ್ರು, ಏನ್ ಮಾಡ್ತಾ ಇದಾರೆ, ಅದರ ಸಾಂಗ್ಸ್ ಬಗ್ಗೆ ಕೇಳಿಸ್ತಾ ಇದ್ರು ನಮ್ಗೆ. ಇದು ಕಂಪೋಸ್ ಮಾಡಿದೀನಿ ಕೇಳಿ ಹೆಂಗಿದೆ, ನಾನೇ ಕಂಪೋಸ್ ಮಾಡಿದೀನಿ ಅಂತ ಅವ್ರು ಹೇಳ್ತಾ ಇದ್ರು. ಪ್ರೇಮಲಕ 2 ಬಗ್ಗೆ ಹೇಳ್ತಿದ್ರಾ? ಈಗ ಸದ್ಯಕ್ಕೆ ಅವ್ರದ್ದು ಎಕ್ಸ್ಪೆಕ್ಟೆಡ್ ಅದೇ ಇರುತ್ತೆ, ಮೋಸ್ಟ್ ಎಕ್ಸ್ಪೆಕ್ಟೆಡ್ ಸಿನಿಮಾ ಮೇ ಬಿ ಅದೇ ಇರಬಹುದು. ಅಂದ್ರೆ ಅದನ್ನೆಲ್ಲ ನಿಮ್ಗೆ ತೋರಿಸ್ಬಿಟ್ಟು ಅವರು ಎಂಜಾಯ್ ಮಾಡ್ತಿದ್ರು ಅನ್ಸುತ್ತೆ. ಹೌದೌದು, ಅವ್ರದ್ದು ಸಾಂಗ್ ಕ್ರೇಜ್ ತುಂಬಾ ಇದೆ ಅವರಿಗೆ. ಅವರಿಗೆ ನೀವು ಸಾಂಗ್ ಬಗ್ಗೆ ಎಷ್ಟೊತ್ತು ಮಾತಾಡ್ತಾರೆ. ಸೊ ಯಾಕೆಂದ್ರೆ ಅವರು ಕಂಪೋಸ್ ಮಾಡ್ತಾರಲ್ಲ, ಸೊ ಹಾಗಾಗಿ ಅವರಿಗೆ ಇನ್ ಡೆಪ್ತ್ ನಾಲೆಡ್ಜ್ ಇದೆ ಅದ್ರ ಬಗ್ಗೆ. ಸೊ ಹಾಗಾಗಿ ನಿಮ್ಗೆ ಅಷ್ಟು ನಾಲೆಡ್ಜ್ ಇಲ್ಲ ಅಂದ್ರೆ ಅವ್ರ ಹಾಡನ್ನ ಕೇಳ್ಕೊಂಡು ಬನ್ನಿ ಅಷ್ಟೇ. ಹೌದೌದು. ಫೈನಲಿ ಸಿನಿಮಾ ಬಗ್ಗೆ ಪ್ರಶ್ನೆ ಕೇಳಿದ್ರೆ, ಜಡ್ಜ್ಮೆಂಟ್ ಸಿನಿಮಾ ಇಂದ ನಾವ್ ಏನ್ ತಿಳ್ಕೊಂತೀವಿ, ಸೀರಿಯಸ್ ಆಗಿರುವಂತ ಮ್ಯಾಟರ್ ಏನಿದೆ ಅಂತ?
ಇಲ್ಲ, ಇದು ನಾವೀಗ ಏನೋ ಒಂದು ಜನರಿಗೆ ಮೆಸೇಜ್ ಕೊಡೋದಕ್ಕೆ ಈ ಸಿನಿಮಾ ಮಾಡ್ತಾ ಇದೀವಿ ಅಂತ ಹೇಳ್ತಾ ಇಲ್ಲ. ಒಂದು ಯಾವ್ದೋ ಒಂದು ನಿಜ ನಡೆದಿರೋ ಸನ್ನಿವೇಶನ ಇಟ್ಕೊಂಡು ಆಧಾರವಾಗಿ ಇಟ್ಕೊಂಡು ಕಾಲ್ಪನಿಕ ಕತೆ ಕಟ್ಟಿ ಈ ಸಿನಿಮಾನ ಮಾಡಿರೋದು. ಇದನ್ನ ಏನಂದ್ರೆ ನಿಮ್ಗೆ ಸೀಟ್ ಎಡ್ಜ್ ಅಲ್ಲಿ ಕೂರಿಸಿ ಇಡೀ ಸಿನಿಮಾ ತೋರಿಸ್ತಾರೆ. ಮುಂದೆ ಏನಾಗುತ್ತೆ, ಯಾರು ಮಾಡಿರೋದು, ಯಾರು ತಪ್ಪಿರ್ಬೋದು, ಎಲ್ಲ ಆಡಿಯನ್ಸ್ ತಲೆಯಲ್ಲಿ ಒಂದು ಹುಳ ಬಿಡೋದು ಅಂತಾರಲ್ಲ, ಆ ತರ ಚೆನ್ನಾಗಿ ಹುಳ ಬಿಡೋ ಕೆಲಸ ಇದರಲ್ಲಿ ನಮ್ಮ ಡೈರೆಕ್ಟರ್ ಮಾಡಿದ್ದಾರೆ. ಆ ತರ ಒಂದು ಸಬ್ಜೆಕ್ಟ್. ಆಮೇಲೆ ಕೋರ್ಟ್ ರೂಮ್ ಡ್ರಾಮಾ ಯಾರ್ಯಾರಿಗೆ ಇಷ್ಟ ಆಗುತ್ತೋ ಅಂತವ್ರಿಗೆ ಈ ಸಿನಿಮಾ ಇಷ್ಟ ಆಗುತ್ತೆ. ಮೇಡಮ್ ನೀವು ಹೇಳೋದಾದ್ರೆ ನಿಮ್ ಪಾಯಿಂಟ್ ಆಫ್ ವ್ಯೂ? ಇಲ್ಲ, ಫ್ಯಾಮಿಲಿ ಡ್ರಾಮಾ ಸರ್ ಇದು. ದಿಗಂತ್ ಅವ್ರು ಹೇಳ್ದಂಗೆ ಇದು ಕೋರ್ಟ್ ರೂಮ್ ಡ್ರಾಮಾ, ಲೀಗಲ್ ಥ್ರಿಲ್ಲರ್ ಅಲ್ವಾ. ಸೊ ಒಂದು ಲೀಗಲ್ ಆಸ್ಪೆಕ್ಟ್ ಬರುತ್ತೆ. ಲಾಯರ್ಸ್ ಏನ್ ವಾದ ಮಾಡ್ತಾರೆ ಆ ಕೇಸ್ ಬಗ್ಗೆ ಆಗಿರ್ಬಹುದು, ಜಜ್ಮೆಂಟ್, ಫೈನಲಿ ಜಜ್ಮೆಂಟ್ ಏನ್ ಸಿಗುತ್ತೆ, ಏನ್ ಕೇಸು, ಏನ್ ನಡೆದಿದೆ ಆ ಇನ್ಸಿಡೆಂಟು, ಅದ್ರ ಬಗ್ಗೆ ಕಥೆ ಇರೋದು. ಜೊತೆಲಿ ಒಂದು ಬೇರೆ ಆಂಗಲ್ ಕೂಡ ಬರುತ್ತೆ, ಫ್ಯಾಮಿಲಿ ಆಂಗಲ್ ಆಗಿರ್ಲಿ, ಸೊಸೈಟಿ ಆಂಗಲ್, ಅದೆಲ್ಲ ಬರುತ್ತೆ. ಸೊ ಐ ಥಿಂಕ್ ಫ್ಯಾಮಿಲಿ ಕೂತ್ಕೊಂಡು ನೋಡುವಂತ ಒಂದು ಸಿನಿಮಾ. ಯಾ, ಇಟ್ಸ್ ಅ ಫ್ಯಾಮಿಲಿ ಡ್ರಾಮಾ. 24th ಮೇಗೆ ರಿಲೀಸ್ ಆಗ್ತಾ ಇದೆ. ಥಿಯೇಟರ್ ಬಂದ್ಬಿಟ್ಟು ಸಿನಿಮಾ ನೋಡಿ, ಯಾಕಂದ್ರೆ ನಾವು ದೊಡ್ಡ ಪರ್ದೆಗೆ ನೋಡಕ್ಕೆ ಅಂತಾನೆ ಸಿನಿಮಾ ಮಾಡಿದ್ದು. ಐ ಜಸ್ಟ್ ಹ್ಯಾಡ್ ಅ ದೇಜಾ vu moment.